ಸಿಂಹರಾಶಿ ಕೈ ಹಾಕಿದ ಕೆಲಸವನ್ನು ಬಹಳ ತಾಳ್ಮೆಯಿಂದ ಮಾಡಿ, ಯಶಸ್ಸು ನಿಮ್ಮದಾಗತ್ತೆ. ತಾಳ್ಮೆ ಕಳ್ಕೊಂಡು ಸಿಟ್ಟಿನಿಂದಲೋ ಅಥವಾ ಆತುರದಿಂದಲೋ ಕೆಲಸವನ್ನು ನೀವು ಮಾಡಿದರೆ ಪದಾರ್ಥವೂ ನಷ್ಟವಾಗತ್ತೆ, ನಿಮ್ಮ ಅಭ್ಯುದಯವೂ ಕೂಡ ಕುಂಠಿತವಾಗತ್ತೆ ಅಂತ ಹೇಳಬೇಕು. ಹೊಸಬರ ಪರಿಚಯವಾಗತ್ತೆ, ಅವರಿಂದ ಹಲವಾರು ವಿಚಾರಗಳನ್ನು ನೀವು ಪಡ್ಕೊಳ್ಬಹುದು. ಆದರೆ ಅಹಂಭಾವವನ್ನು ದೂರ ಮಾಡಿ, ನನಗೇ ಎಲ್ಲ ಗೊತ್ತು ಅಂತಕ್ಕಂತಹ ವಿಚಾರವನ್ನು ದೂರ ಮಾಡಿ ವಿಷಯ ಸಂಗ್ರಹವನ್ನು ಮಾಡಿ, ಯಾವ ವಿಷಯ ನಿಮಗೆ ಬೇಕೋ ಅದನ್ನು ಉಪಯೋಗ ಮಾಡಿಕೊಳ್ಳಿ. ಕೆಲಸ ಕಾರ್ಯಗಳು ಮಾತ್ರ ಮಂದಗತಿಯಲ್ಲಿ ಸಾಗತ್ತೆ. ಕೈ ಹಾಕದಂತಹ ಕೆಲಸ ತಾಳ್ಮೆಯಿಂದ ಮಾಡಿದಾಗ ಅದೊಂದು ಗುರಿ ಮುಟ್ಟುತ್ತೆ, ಆದರೆ ಅದಕ್ಕೆ ನಿಧಾನ ಅಂತಕ್ಕಂಥದ್ದೇ ಒಂದು ಲಕ್ಷಣವಾಗಿಬಿಡುತ್ತೆ. ಅದನ್ನು ತಾಳ್ಮೆಯಿಂದಲೇ ಎದುರಿಸಬೇಕಾದಂಥದ್ದು. ಯಾರ ಜೊತೆಯಲ್ಲೂ ಕೂಡ ಶತ್ರುತ್ವವನ್ನು ಕಟ್ಟಿಕೊಳ್ಬೇಡಿ, ಯಾರ ದ್ವೇಷವನ್ನೂ ನೀವು ಬಯಸಬೇಡಿ, ಬೇರೆಯವರ ದ್ವೇಷಕ್ಕೂ ಕೂಡ ಗುರಿಯಾಗಬೇಡಿ. ಬಹಳ ಸಂತೋಷದಿಂದ ನಗನಗುತ್ತಾ ನಿಮ್ಮ ಕೆಲಸಗಳನ್ನು ನೀವು ಮಾಡಿಕೊಳ್ಳಿ ಎನ್ನುತಕ್ಕಂಥದ್ದು. ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ವಿಶೇಷವಾದಂತಹ ಅಧ್ಯಯನ ಅಥವಾ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳು ನಿಮ್ಮ ಮುಂದೆ ಬರತಕ್ಕಂಥದ್ದು, ಅದನ್ನು ತಿಳಿಯುವುದಕ್ಕೆ ಅವಕಾಶಗಳು ಸಿಕ್ಕುವಂಥದ್ದಾಗತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಮಕ್ಕಳಿಂದ ಲಾಭ, ಪ್ರೀತಿಯ ಉಡುಗೊರೆ ಸಿಕ್ಕುವಂಥದ್ದು ಅಥವಾ ಆ ವಿಷಯವನ್ನು ಮಾತಾಡ್ತಕ್ಕಂಥದ್ದು. ನಿಮಗೆ ಏನು ಬೇಕೋ ಅದನ್ನು ತಗೊಳ್ಳಿ, ದುಡ್ಡನ್ನು ನಾವು ಕೊಡ್ತೀವಿ ಅಂತ ಹೇಳಿ ಮಕ್ಕಳು ಹೇಳುವಂಥದ್ದು ಏನೋ ಒಂದು ರೀತಿಯಲ್ಲಿ ಬಹಳ ಸಮಾಧಾನವಾಗುತ್ತೆ. ನಾನು ಎತ್ತಿ ಆಡಿಸಿದಂತಹ ಮಗು ಈ ದಿವಸ ದೊಡ್ಡ ಮಟ್ಟಕ್ಕೆ ಬೆಳೆದು ನನಗೆ ಉಡುಗೊರೆಯಾಗಿ ಏನನ್ನು ಕೊಡ್ತಾ ಇದೆ ಅನ್ನುವಂಥದ್ದು ದೊಡ್ಡ ಸಮಾಧಾನ, ದೊಡ್ಡ ತೃಪ್ತಿ, ಅದಕ್ಕಿಂತ ಮಿಗಿಲಾದಂತಹ ಸಂತೋಷ ಇಲ್ಲ ಅನ್ನುವಂತಹ ಒಂದು ಅನುಭವ ನಿಮಗೆ ಆಗುವಂಥದ್ದು. ಸ್ವಯಂಕೃತ ಅಪರಾಧದಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ. ನೀವೇ ಮಾಡಿಕೊಳ್ಳುವಂತಹ ತಪ್ಪು ಏನೂ ಘಟಿಸುವುದಿಲ್ಲ, ಆದರೆ ಕೈಯಾರೆ ಮಾಡಿಕೊಂಡಂತಹ ಕೆಲವು ತಪ್ಪಿನಿಂದ ತೊಂದರೆಯನ್ನು ಅನುಭವಿಸಿಯೇ ತೀರಬೇಕಾಗತ್ತೆ. ಮಿತ್ರರಿಂದ ಹಿನ್ನಡೆಯಾಗತ್ತೆ. ಸ್ನೇಹಿತರು ನಿಮ್ಮನ್ನು ಅಷ್ಟು ಸುಲಭವಾಗಿ ಬೆಳೆಯುವುದಕ್ಕೆ, ನಿಮ್ಮ ಅಭಿವೃದ್ಧಿಗೆ ಸಹಕಾರವನ್ನು ನೀಡುವುದಿಲ್ಲ. ಎಲ್ಲಿ ನಿಮ್ಮನ್ನು ಕಾಲೆಳೆಯಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನೇ ನೋಡ್ತಾ ಇರ್ತಾರೆ. ರಾಜಕಾರಣಿಗಳಿಂದ ತೊಂದರೆ ಅಥವಾ ನಷ್ಟ ಇದನ್ನು ಅನುಭವಿಸಬೇಕಾಗತ್ತೆ. ಅದಕ್ಕೆ ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿಯೂ ಸಿದ್ಧವಾಗಿರಬೇಕಾಗತ್ತೆ. ಇದರ ಅರ್ಥ ನೀವು ಸರಿಯಾಗಿ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು. ಆಸ್ತಿಯ ವಿಚಾರದಲ್ಲಿರ್ತಕ್ಕಂತಹ ಜಗಳ ಬಗೆಹರಿಯೋದಿಲ್ಲ. ಅದು ಪೂರ್ವಾರ್ಜಿತವಾದಂತಹ ಏನೋ ಅಲ್ಪ ಸ್ವಲ್ಪ ಆಸ್ತಿಯ ವಿಚಾರಕ್ಕೆ ದೊಡ್ಡ ಮಟ್ಟದ ಕಿರಿಕಿರಿ ಇದ್ದೇ ಇರುತ್ತೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ನಷ್ಟದ ಭಯ ಕಾಡುತ್ತೆ. ಹಣ ಹೂಡಿಕೆ ಮಾಡಿಬಿಟ್ಟಿದ್ದೀವಿ, ಅದು ಯಾವ ರೀತಿಯಲ್ಲಿ ಕಾನೂನಾತ್ಮಕವಾದಂತಹ ವಿಚಾರಕ್ಕೆ ಒಳಪಡುತ್ತೋ, ಎಲ್ಲಿ ನಷ್ಟವಾಗುತ್ತೋ, ಎಲ್ಲಿ ಕೈತಪ್ಪಿ ಹೋಗುತ್ತೋ, ಯಾವ ರೀತಿಯಲ್ಲಿ ನಾವು ನಮ್ಮ ವ್ಯವಹಾರವನ್ನು ನಡೆಸಬೇಕು, ಇವೆಲ್ಲವೂ ಕೂಡ ಯೋಚನೆಗೆ ಬರುವಂಥದ್ದು. ಹೆದರಿಕೆ ಪ್ರಾರಂಭವಾಗ್ತಕ್ಕಂಥದ್ದಾಗತ್ತೆ. ಶಿವಾರಾಧನೆಯನ್ನು ಮಾಡಿ, ಶಿವನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ಆರ್ಥಿಕವಾಗಿ ನಾನು ಇನ್ನೂ ಬೆಳಿಬೇಕು ಅನ್ನುವಂಥದ್ದಕ್ಕೆ ಕೆಲವು ಯೋಜನೆಗಳನ್ನು ಹಾಕ್ತೀರಿ. ದೊಡ್ಡ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶಗಳಿರುತ್ತೆ. ದೊಡ್ಡವರ ಭೇಟಿ, ಅವರ ಜೊತೆಯಲ್ಲಿ ಮಾತುಕತೆ ಇತ್ಯಾದಿಗಳು ನಡೆಯುವುದಕ್ಕೆ ಅವಕಾಶ ಇದೆ. ಕಾಲಿಗೆ ಸಂಬಂಧಪಟ್ಟ ಹಾಗೆ ಏನೋ ತೊಂದರೆ ಆಗಬಹುದು, ಏಟು ಬೀಳಬಹುದು, ಗಾಯವಾಗಬಹುದು. ಇದನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ಮನೆಯಲ್ಲಿ ಹೊಸ ವಸ್ತು ಖರೀದಿಗೆ ಮಾತುಕತೆ ನಡೀಬಹುದು ಅಥವಾ ವಸ್ತುವನ್ನು ತರಬಹುದು. ಇವೆಲ್ಲದಕ್ಕೂ ಕೂಡ ಸಾಧ್ಯತೆಗಳಿದೆ. ಸಂಘ ಸಂಸ್ಥೆಗಳಲ್ಲಿ ಯಾವುದೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕತ್ತೆ. ಅವತ್ತು ನಿಮಗಲ್ಲೊಂದು ಸ್ಥಾನಮಾನ ಸಿಕ್ಕುವಂಥದ್ದಿದೆ, ಗೌರವ ಸಿಕ್ಕುವಂಥದ್ದಿದೆ. ಇದನ್ನೆಲ್ಲ ಗಮನಿಸ್ಕೊಳ್ಬೇಕು. ಅಧಿಕಾರಿಗಳ ಸಲಹೆ ನಿಮ್ಮ ಮನಸ್ಸಿಗೆ ಒಪ್ಪೋದಿಲ್ಲ. ಯಾರೋ ಅಧಿಕಾರಿಗಳು ಏನೋ ಸಲಹೆಯನ್ನು ಕೊಡ್ತಾರೆ, ಸೂಚನೆಯನ್ನು ಕೊಡ್ತಾರೆ. ಅವರ ಸಲಹೆ ಸೂಚನೆಗಳು ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಆಗೋದಿಲ್ಲ. ಅವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ನಿಮ್ಮ ನಿರ್ಧಾರ ಏನಿದೆ ಆ ನಿರ್ಧಾರಕ್ಕೆ ಬದ್ಧರಾಗಿ ಕೆಲಸ ಮಾಡಬೇಕು. ನೀವೇನೋ ಒಂದು ತೀರ್ಮಾನ ಮಾಡ್ತೀರಿ, ಆ ತೀರ್ಮಾನಕ್ಕೆ ಸರಿಯಾಗಿ ಕೆಲಸವನ್ನು ಮಾಡಬೇಕು. ತೀರ್ಮಾನ ಮಾಡೋದೊಂದು, ಕೆಲಸ ಮಾಡೋದೊಂದು ಆದರೆ ಅದು ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗುತ್ತೆ. ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ವಿಷ್ಣು ಸಹಸ್ರನಾಮವನ್ನು ಪಠನ ಅಥವಾ ಶ್ರವಣ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ತಂದೆಯವರ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗತ್ತೆ. ತುಂಬ ಭಯಪಡ್ತೀರಿ. ಏನು ಆಗ್ತಾ ಇದೆ ಅನ್ನುವಂತಹ ಆಲೋಚನೆಯಲ್ಲಿ ಮುಳುಗಿ
ಮುಂದೇನು ಮಾಡಬೇಕು ಅನ್ನೋದಕ್ಕೆ ಗೊತ್ತಾಗದೇ ಇರುವಂತಹ ವಾತಾವರಣದಲ್ಲಿ ಇರ್ತೀರಿ ಅಂತ ಅರ್ಥ. ದೂರದ ಪ್ರಯಾಣವನ್ನು ಮಾಡಬೇಕಾದಂತಹ ಮಾತುಕತೆಗಳು ಬರುತ್ತೆ. ಅದಕ್ಕೆ ಮಾನಸಿಕವಾಗಿ ಸಿದ್ಧರಿರುವುದಿಲ್ಲ, ಆದರೆ ಅನಿವಾರ್ಯ ಅಲ್ಲಿ ನಿಮಗೆ ಅಡ್ಡಿಯಾಗ್ತಕ್ಕಂಥದ್ದು. ಅವಕಾಶ ಕೈ ತಪ್ಪಿ ಹೋಗದೇ ಇರುವ ಹಾಗೆ ಗಮನಿಸ್ಕೊಳ್ಬೇಕಾಗುತ್ತೆ. ಯಾವುದೇ ಇರಬಹುದು ಅದು, ನಿಮ್ಮ ಉದ್ಯೋಗಕ್ಕೆ, ಸಂಸಾರಕ್ಕೆ, ಅಥವಾ ಇನ್ಯಾವುದೋ ಆರ್ಥಿಕವಾದಂತಹ ವಿಚಾರಕ್ಕೆ, ಏನೇ ಇದ್ದರೂ ಕೂಡ ಅದನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕಾಗತ್ತೆ. ಮಿತ್ರರಿಂದ ಸಹಾಯವಾಗಬಹುದು. ಅದರಲ್ಲೂ ಕೂಡ ಸಂಬಂಧಿಕರೇ ಮಿತ್ರರಾಗಿರುವಂಥವರಾಗಿದ್ದರೆ, ನಿಮ್ಮ ಬಾಲ್ಯಾವಸ್ಥೆಯಿಂದ ನಿಮ್ಮೆಲ್ಲ ವಿಚಾರಗಳನ್ನು ತಿಳಿದವರೇ ಆಗಿದ್ದರೆ ಒಂದಷ್ಟು ನಿಮಗೆ ಅನುಕೂಲವಾಗುತ್ತೆ ಎನ್ನುವಂಥದ್ದು. ವಾಹನ ಅಪಘಾತವಾಗ್ತಕ್ಕಂತಹ ಸಾಧ್ಯತೆಯೂ ಇದೆ, ಅದನ್ನು ಕೂಡ ಗಮನಿಸ್ಕೊಳ್ಳಿ. ಆಲಸ್ಯ, ಮಾನಸಿಕವಾದಂತಹ ಚಂಚಲತೆ, ಯಾವುದೇ ರೀತಿಯ ಬುದ್ಧಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತಹದ್ದು, ಇವೆಲ್ಲ ನಿಮ್ಮ ಅನುಭವಕ್ಕೆ ಬರುತ್ತೆ. ಅದರಿಂದ ಹಿನ್ನಡೆಯಾಗುತ್ತೆ. ಅದನ್ನೆಲ್ಲ ದಾಟಿ ಬರುವಂತಹ ಸವಾಲುಗಳನ್ನು, ಸಮಸ್ಯೆಗಳನ್ನು ಎದುರಿಸ್ತಾ ನೀವು ನೀವಾಗಿರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.